ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ವೆಡ್ರೂಮ್ ಬ್ಲಾಗ್ಸ್. ಹೇಗಿದ್ರು ಎಲ್ಲರೂ? ಇದು ನಾನು ವೆಕೇಶನ್ ಹೋಗಿದ್ದೆ, ಹಾಗೆ ಕಾರ್ ನಂದು 2 ತಿಂಗಳು ಹಾಗೇನೆ ಇತ್ತು. ಸೊ ಫುಲ್ ಡಸ್ಟ್ ಆಗಿತ್ತು ಮತ್ತು ಸ್ಟಾರ್ಟ್ ಕೂಡ ಆಗ್ತಿರ್ಲಿಲ್ಲ. ಹಾಗೆಯೇ ಇದು ನಾನಿರೋದು ಕರಮದಲ್ಲಿ ವಾಷಿಂಗ್ ಸೆಂಟರ್ ಉಂಟು. ಸೊ ಅಲ್ಲಿಗೆ ನಾನು ತಗೊಂಡು ಬಂದಿದ್ದೆ ನನ್ನ ಕಾರನ್ನು. ಸ್ಟಾರ್ಟ್ ಆಗಲಿಲ್ಲ ಕಾರ್, ಆದರೂ ಹೇಗೂ ಸ್ಟಾರ್ಟ್ ಮಾಡಿ ಬಂದಿದ್ದೇವೆ. ಕಾರ್ ಯಾಕೆ ಸ್ಟಾರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ, ಅದು 2 ತಿಂಗಳಿಂದ ಅಷ್ಟೇನು ಇಂಜಿನ್ ಆನ್ ಆಗಲಿಲ್ಲ, ಬ್ಯಾಟ್ರಿ ಲೋ ಆಗಿತ್ತು, ಮತ್ತು ಬ್ಯಾಟ್ರಿ ಕೂಡ 2 ವರ್ಷ ಆಗಿತ್ತು. ಹಾಗಾಗಿ ಅದು ಸ್ಟಾರ್ಟ್ ಆಗಲಿಲ್ಲ. ಮತ್ತು ಇದು ಆಟೋಮೆಟಿಕ್ ಬ್ರೇಕ್ ಆಗೋದ್ರಿಂದ, ಹ್ಯಾಂಡ್ ಬ್ರೇಕ್ ಆಗಿರೋದ್ರಿಂದ ಅದು ಬ್ರೇಕ್ ಜಾಮ್ ಆಗಿತ್ತು. ಸೊ ತುಂಬ ಹೊತ್ತು ನಂತರ ಒಂದು ಅರ್ಧ ಗಂಟೆ ಟ್ರೈ ಮಾಡಿದ ನಂತರ ಸ್ಟಾರ್ಟ್ ಆಗಿ ಇಲ್ಲಿ ಹತ್ತಿರ ಇರೋ ಒಂದು ವಾಷಿಂಗ್ ಸೆಂಟರಿಗೆ ನಾನು ತಗೊಂಡು ಬಂದಿದ್ದೇನೆ. ಸೊ ಇದು ನೋಡ್ಬೋದು ಹೇಗೆ ಯಾವ ಥರ ಇದೆ ಅಂತೇಳಿ ವಾಷಿಂಗ್ ಸೆಂಟರು. ಇಲ್ಲಿ ನನ್ನ ಕಾರನ್ನು ವಾಶ್ ಮಾಡ್ತಾ ಇದ್ದಾರೆ. ಹೈಡ್ರೋಲಿಕ್ಕಲ್ಲಿ ಕಾರ್ ಹೇಗೆ ಮೇಲೆ ಎತ್ತಿ ಅಡಿಗಡೆ ಮೇಲುಗಡೆ ಇದು ಫುಲ್ ವಾಶ್. ಸೊ ಚೆನ್ನಾಗಿ ವಾಶ್ ಮಾಡ್ತಾರೆ ಇಲ್ಲಿ. ಇದು ಕರಮ ನಮ್ಮದು ದುಬೈ ಫ್ರೇಮ್ ಇದೆ ಅಲ್ಲ, ಅದರ ಆಪೋಸಿಟಲ್ಲೇ ಇದೆ. ನಾನು ಯಾವಾಗಲೂ ಇಲ್ಲೇ ಬರೋದು ವಾಶ್ ಮಾಡಲಿಕ್ಕೆ. ಸೊ ಇಲ್ಲಿ ಬೇಗ ಕೂಡ ಆಗ್ತದೆ ಮತ್ತು ತುಂಬ ರೀಸನಬಲ್ ರೇಟ್. ಮಂತ್ಲಿ ಅಥವಾ ಒಂದು 45 ಡೇಸ್ ಹಾಗೆ ಒಂಥರ ಹಾಗೆ ನಾನು ವಾಶ್ ಮಾಡ್ತಾ ಇರ್ತೇನೆ ಕಾರನ್ನೆಲ್ಲ. ಸೊ ಇವಾಗ ಬಂದುಬಿಟ್ಟು 60-65 ದಿನ ಆಗಿತ್ತು, ಹಾಗೇನೇ ಇತ್ತು, ತುಂಬ ಡಸ್ಟ್ ಇತ್ತು. ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗಿಂದು ವಾಚ್ಮ್ಯಾನ್ ವಾಷಿಂಗ್ ಮಾಡ್ತಾರೆ, ಮತ್ತು ಅವ್ರು ಹೇಳಿದೆ ನಾನು ಇಲ್ಲ ವಾಶ್ ಮಾಡಿಬಿಡಿ ಅಂತೇಳಿ. ಸೊ ಅದಕ್ಕೋಸ್ಕರ ಯೂಸ್ ಇಲ್ಲಲ್ಲ, ನಾನು ಹೊರಗಡೆ ಹೋಗೋದಾದ್ರೆ ಓಕೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅವರು ವಾಶ್ ಮಾಡ್ತಾರೆ ಅಂತೇಳಿ. ಈ ಥರ ಮಂಗಳೂರಲ್ಲಿ ಕೂಡ ನಾನು ನೋಡ್ತಾ ಇದ್ದೆ ವಾಷಿಂಗ್ ಸೆಂಟರ್ ಇದೆ ಅಂತೇಳಿ. ನಮ್ಮ ಬೀಚ್ ರೋಡಲ್ಲಿ ಇರಲಿಲ್ಲ, ಅದು ಬೇರೆ ಟೈಪ್ ವಾಷಿಂಗ್. ಆದರೆ ವಾಷಿಂಗ್ ಮಾಡ್ತಾರೆ, ಅದು ಇಷ್ಟೊಂದು ಎಲ್ಲ ಎಕ್ವಿಪ್ಮೆಂಟ್ ಇದ್ದು ಅವ್ರು ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲ ಹೈಡ್ರೋಲಿಕಲ್ಲಿ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಮಾಡಿ. ಸೊ ನೋಡಿ, ಅಡಿಗೆ ಯಾವ ಥರ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾ ಇರ್ತಾರೆ. ಮತ್ತು ಇದು ಫುಲ್ ವಾಶ್ ಆಗೋದ್ರಿಂದ ಇಲ್ಲಿ ನೀರು ಹಾಕಿ 2 ಸರ್ತಿ ಪುನಃ ಸೋಪ್ ಆಯಿಲ್ ಹಾಕಿ ಮತ್ತು ಅದನ್ನು ಸ್ವಲ್ಪ ರಬ್ ಮಾಡಿ ಪುನಃ ನೀರು ಹಾಕಿ ಈ ಥರ 2 ಟೈಮ್ ಈ ಥರ ವಾಶ್ ಮಾಡ್ತಾರೆ. ಮತ್ತು ಒಳಗಡೆ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಸೀಟೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಫ್ರೆಂಡ್ಲಿ ಆಗಿ ವ್ಯೂ ಮಾಡ್ತಾರೆ, ತುಂಬ ಒಳ್ಳೆ ಉಂಟು. ಯಾರೆಲ್ಲ ದುಬೈಲಿದ್ದೀರಾ, ನಿಯರ್ ಟು ದುಬೈ, ಕರಾಮ, ದುಬೈ, ಈ ಸೈಡ್ ಜಪ್ಲಿ ಯಾರೆಲ್ಲ ಇದ್ದೀರಾ, ಅಲ್ಪೈದಲ್ಲಿದ್ದರೆ ಇಲ್ಲಿ ಬಂದರೆ ಒಳ್ಳೆಯದು. ವೀಕ್ ಡೇಸಲ್ಲಿ ಬಂದರೆ ತುಂಬ ಒಳ್ಳೆಯದು, ಯಾಕೆಂದರೆ ವೀಕೆಂಡಲ್ಲಿ ಸ್ವಲ್ಪ ಟ್ರಾಫಿಕ್ ಇರ್ತದೆ, ಹಾಗಾಗಿ ತುಂಬ ಕಷ್ಟ. ಟ್ರಾಫಿಕಲ್ಲಿ ಇಲ್ಲಿ ಬಂದು ಹೋಗಿ ಮತ್ತು ಪುನಃ ಅಲ್ಲಿ ಮುಟ್ಟುವಾಗ 1-2 ಗಂಟೆ ಆಗ್ತದೆ. ಇವಾಗ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ, ಮುಂಚಿನ ಥರ ಇಲ್ಲ, ಆದರೂ ಕೂಡ ವೀಕೆಂಡಲ್ಲಿ ಹೇಳಲಿಕ್ಕಾಗೋದಿಲ್ಲ. ಸೊ ಇವರು ಪಾಕಿಸ್ತಾನದವರು, ಆದರೆ ಫ್ರೆಂಡ್ಲಿಯಾಗಿ ಮಾತಾಡಿ ತುಂಬ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಇದ್ದರು. ಅವ್ರು ಹೇಳ್ತಿದ್ರು ನನಗೆ ಯುರೋಪ್ ಹೋಗುವ ಆಸೆ ಉಂಟು, ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಿದ್ದೇನೆ ಅಂತೇಳಿ. ಮತ್ತು ನಾನು ಹೇಳಿದೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹಾಕ್ತೇನೆ ಇದಂತ. ಅದಕ್ಕೋಸ್ಕರ ಅವ್ರು ಹೇಳಿದರು ಯಾವುದು ಯೂಟ್ಯೂಬ್ ಚಾನಲ್ಲು ನನಗೂ ಕೂಡ ಶೇರ್ ಮಾಡಿ ಆಗಿ ಅಂತ ಹೇಳ್ತಿದ್ರು. ಸೊ ಇದು ಕನ್ವರ್ಸೇಷನ್ನು ನಮ್ಮದು ಇನ್ ಬಿಟ್ವೀನಲ್ಲಿ ಆಗಿತ್ತು, ಅಥವಾ ರೆಕಾರ್ಡ್ ನಾನು ಮಾಡಲಿಲ್ಲ. ಈ ಥರ ಒಂದು ವಾಷಿಂಗ್ ಸೆಂಟರ್ ನಮ್ಮದು ಬೀಚ್ ರೋಡ್ ಮಂಗಳೂರಲ್ಲಿ ಇರ್ಬೋದು. ಕೆಲವು ಕಡೆ ನಾನು ನೋಡಿದೆ, 1-2 ಕಡೆ ಏನಿದೆ, ಬಾಂಬೆಲಲ್ಲಿ, ಮತ್ತು ಒಂದು ಕಡೆ ನಮ್ಮದು ಪಂಪೆಲ್ ಹತ್ರ ನಾನು ನೋಡಿದಾಗಿದೆ. ಆದರೆ ಈ ಥರ ಇಲ್ಲ. ಇಲ್ಲಿ ನೋಡಿ, ತುಂಬ ಕಂಪಾರ್ಟ್ಮೆಂಟ್ ಉಂಟು. ಒಮ್ಮೆ ಒಂದು 5 ಕಾರ್ ಬಂದರೆ ಆರಾಮ್ಸೆ ವಾಶ್ ಮಾಡ್ಬೋದು, ಆ ಥರ. ಓಕೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಆಚೆಯಿಂದ ಈಚೆಯಿಂದ. ಇಲ್ಲಿ ಕಾರ್ಗಳು ಬರ್ತಾ ಇರ್ತವೆ, ಒಳ್ಳೆ ಲಕ್ಸುರಿ ಕಾರೆಲ್ಲ ಬರ್ತಾ ಇರ್ತವೆ. ಮತ್ತು ಇಲ್ಲಿ ತುಂಬ ಎಕ್ಸ್ಪೋರ್ಟ್ ಇದ್ದಾರೆ, ಹಾಗೆಯೇ ಸೇಫ್ಟಿ ಕೂಡ ಫಾಲೋ ಅಪ್ ಮಾಡ್ತಾರೆ. ನೀರಿನ ಪ್ರೆಷರ್ ಇಷ್ಟಿರೋದ್ರಿಂದ ಕಾಲಿಗೆ ಈ ಥರದ್ದೆಲ್ಲ ದೊಡ್ಡ
ನೀರೆಲ್ಲ ಒಳಗಡೆ ಹೋಗೋದಾಗೆ ಎಲ್ಲ ತುಂಬ ಪ್ರೊಟೆಕ್ಷನ್ ಮಾಡಿ ಈ ಥರದ ಶೋ ಎಲ್ಲ ಹಾಕ್ತಾರೆ. ಓಕೆ, ಈಗ ನಮ್ಮದು ಇಲ್ಲಿ ವಾಷಿಂಗ್ ಆಗ್ತಾ ಬಂತು. ಈ ಥರ ಲಾಸ್ಟಿಗೆ ಈ ಥರ ನೀರು ಹಾಕಿ ಇಲ್ಲೆಲ್ಲ ಡಸ್ಟ್ ಇದ್ದರೆ ಅದು ತೆಗಿತಾರೆ, ಮತ್ತು ಇನ್ನೊಂದು ಕಡೆ ಅಲ್ಲೆಲ್ಲ ಒಳಗಡೆ ಎಲ್ಲ ವಾಶ್ ಮಾಡ್ತಾರೆ. ಸೊ ಹೇಗೆ ಅನಿಸ್ತದೆ ನಮಗೆ ಇದು ವಾಷಿಂಗ್ ಮಾಡಿ? ನೋಡಿ, ಈ ಥರ ಸೋಪ್ ಆಯಿಲ್ ಹಾಕಿ ಅವರೆಲ್ಲ ವಾಶ್ ಮಾಡೋದು. ಇದು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಾವು ಊರಲ್ಲಿ ನಮ್ಮ ಸೈಡಲ್ಲಿ ಬೇರೆ ಡಿಫ್ರೆಂಟ್ ಟೈಪ್ ಮಾಡ್ತಾರೆ, ಮತ್ತು ಅದೇ ಸೋಪ್ ಆಯಿಲ್ ಹಾಕಿದರೆ, ಈ ಥರ ಸೋಪ್ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ರಬ್ ಮಾಡಿದರೆ ಕ್ಲೀನ್ ಆಗ್ತದೆ ಗಾಡಿ. ಸೊ ನೋಡಿ, ನಾನು ಇನ್ನೊಂದು ಡಿವಿಷನ್ಗೆ ಬಂದೆ. ಇಲ್ಲಿ ಈ ಥರ ವ್ಯಾಕ್ಯೂಮ್ ಕ್ಲೀನರಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ನೀರೆಲ್ಲ ಈ ಥರ ಹೇರ್ ಕೊಟ್ಟು ತೆಗಿತಾರೆ. ಮತ್ತು ಇಲ್ಲಿ ಒಮ್ಮೆ ಕಾರ್ ನಿಲ್ಲಿಸಿದ್ರೆ ಸಾಕು, 4-5 ಜನ ಒಮ್ಮೆಲೆ ಬಂದುಬಿಡ್ತಾರೆ. ಒಬ್ಬರು ಬಂದು ಡಿಕ್ಕಿ ಓಪನ್ ಮಾಡ್ತಾರೆ, ಇನ್ನೊಬ್ಬರು ಬಂದು ಒರೆಸ್ತಾರೆ, ಇನ್ನೊಬ್ಬರು ಈ ಥರ ಹೇರಲ್ಲಿ ಇದ್ದ ನೀರನ್ನೆಲ್ಲ ತೆಗಿತಾರೆ, ಒಬ್ಬರು ಸೀಟ್ ಇದು ಮ್ಯಾಟೆಲ್ಲ ತೆಗೆದು ಅದನ್ನು ಒರೆಸ್ತಾರೆ. ಒಳಗಡೆ ಅಷ್ಟೇನು ಡಸ್ಟ್ ಇರಲಿಲ್ಲ, ಆದರೂ ಕೂಡ ಇದು ತುಂಬ 2 ತಿಂಗಳಾಗೋದ್ರಿಂದ ಫುಲ್ ವಾಶ್ ಮಾಡೋದು ತುಂಬ ಒಳ್ಳೆಯದು ಅಂತೇಳಿ ನಾನು ಮಾಡ್ತಾಯಿದ್ದೆ. ನೋಡಿ, ಇದು ಈ ಥರ ಇದೆ. ಇಷ್ಟು ತುಂಬ ಪ್ಲೇಸ್ ಇದೆ ಇಲ್ಲಿ ಕಾರ್ ಪಾರ್ಕ್ ಮಾಡಲಿಕ್ಕೆ ಮತ್ತು ವಾಶ್ ಮಾಡಲಿಕ್ಕೆಲ್ಲ. ನಾನು ಹೇಳಿದೆಲ್ಲ, ಒಮ್ಮೆ ಕಾರ್ ತಂದು ಇಳಿಸಿದ್ರೆ ಸಾಕು, ಇಲ್ಲಿ 3-4 ಜನ ಒಟ್ಟಿಗೆ ಬಂದು ಬೀಳ್ತಾರೆ. ಸೊ ಒಳ್ಳೆ ಸರ್ವಿಸ್ ಇದು, ಬೇಗ. ಅದಕ್ಕೋಸ್ಕರ ಒಂದು ಕಾರ್ ವಾಶ್ ಮಾಡಲಿಕ್ಕೆ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 20-25 ನಿಮಿಷ ಆಗ್ತದೆ ಅಷ್ಟೇ. ಅಷ್ಟರೊಳಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿರ್ತದೆ. ಮತ್ತು ಪ್ರೈಸ್ ಕೂಡ ರೀಸನೇಬಲ್. ಇಲ್ಲಿದು 52-55 dirham. ಇದು SUV ಕಾರ್ ಆಗಿರೋದ್ರಿಂದ ಇದಕ್ಕೆ 55 ಏನೋ ಚಾರ್ಜ್ ಮಾಡ್ತಾರೆ. ಮತ್ತು ನೋಡಿ, ಈ ಥರ ವ್ಯಾಕ್ಯೂಮಲ್ಲಿ ಮತ್ತು ಹೇರ್ ಹಾಕಿ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾರೆ. ಮತ್ತು ಟೈರ್ಗೆ ಇದು ಪಾಲಿಶ್ ಹಾಕ್ಬೇಕಂತ ಹೇಳಿದ್ರು. ನಾನು ಓಕೆ ಹಾಕಿ ಅಂತ ಹೇಳಿದೆ. ಇದೊಂದು ಏನೋ ಕೆಮಿಕಲ್ ಹಾಕಿ ಟೈರನ್ನು ಫುಲ್ ಶೈನಿಂಗ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಅದೇಂತ ಅಂತೇಳಿ. ಸೊ ನಾನು ಗಾಡಿ ಕೂಡ ಆನೇ ಇಟ್ಟಿದ್ದೇನೆ. ಅಲ್ಲಿ ಗಾಡಿ ಸ್ಟಾರ್ಟ್ ಆಗಲಿಲ್ಲ, ಮತ್ತೆ ನಾನು ಎಣಿಸಿದ್ದೆ ಬ್ಯಾಟ್ರಿ ಈಗ ತೊಳೆದ ಮೇಲೆ ಬ್ಯಾಟ್ರಿ ಒಳಗೆ ನೀರು ಹೋಗಿ ಗಾಡಿ ಬಂದಾಗ್ತದೆ ಅಂತೇಳಿ ನಾನು ಗಾಡಿ ಆನ್ ಇಟ್ಟೇ ಅವರಿಗೆ ಕಾರ್ ವಾಶ್ ಮಾಡಲಿಕ್ಕೆ ಹೇಳಿದ್ದೇನೆ. ಇಲ್ಲಿ ನೋಡಿ, ಯಾವ ಥರ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತೇಳಿ. ಸ್ವಲ್ಪ ಅವ್ರ ಹಿಂದೆ ಬೀಳಬೇಕು, ಇಲ್ಲಾಂದರೆ ಅವರು ಮೇಲಿಂದ ಮೇಲೆ ಮಾಡ್ತಾರೆ. ಅವ್ರಿಗೆ ನಾನು ಹೇಳಿದ್ದಾರೆ, ನಿಮಗೆ ಕ್ಲೀನಾಗಿ ಮಾಡಿ ಹೀಗೆ ಅಂತೇಳಿ. ಸೊ ಹಾಗೆ ಅವ್ರು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕಾರ್ ತಗೊಂಡೊಂದು 3 ವರ್ಷ ಆಯಿತು. ಈ ಥರ ಪಾಲಿಶ್ ಸ್ಪ್ರೇ ಎಲ್ಲ ಮಾಡ್ತಿದ್ದಾರೆ. ಅದು ಗೊತ್ತಿಲ್ಲ ಅದು ಒಳ್ಳೇದೇ ಇಲ್ವ ಅಂತೇಳಿ, ಬಟ್ ಒಂದ್ಸತಿ ಮಾಡುವಾಗ ಅದೆಲ್ಲ ಫುಲ್ ಕ್ಲೀನಾಗಿ ಮತ್ತು ಶೈನಿಂಗ್ ಕಾಣ್ತದೆ. ಎಷ್ಟು ದಿನಕ್ಕಿಂತ ಎಫೆಕ್ಟ್ ಆಗಲಿಲ್ಲ ಇಂಟೀರಿಯರ್ಗೆ. ಇವಾಗ ಫೈನಲಿ ಕಾರಿದು ಮ್ಯಾಟ್ ಎಲ್ಲ ಒರೆಸಿ ಕ್ಲೀನ್ ಆಯಿತು. 1 2 3 4 5 ಜನ, ಅಲ್ಲಿ ಒಬ್ಬರೇ ವಾಶ್ ಮಾಡಲಿಕ್ಕಿಲ್ಲ, 5 ಜನ ಸರಿ ತಿಕ್ತಾ ಇದ್ದಾರೆ. ಸ್ಪ್ರೇ ಹಾಕೋದು ತಿಕ್ಕೋದು ಅಷ್ಟೇ. ಫೈನಲಿ ಕಾರ್ ರೆಡಿ ಆಯಿತು, ವಾಶ್ ಆಯಿತು. ಎಲ್ಲ ಬೇಡ ವಸ್ತುನೆಲ್ಲ ಕಿಸಡಿ ಕ್ಲೀನಾಗಿಟ್ವಿ. ಇವಾಗ ಸಣ್ಣ ಮಗು ಕೂಡ ಇದೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನಾಗಿ ನೀಟಾಗಿರಬೇಕು. ಯಾವಾಗಲೂ ಒಂದು ಕಾರ್ ನೀಟಾಗಿರ್ತದೆ, ಸ್ಟಿಲ್ ಈ ಥರ ಹಾಕ್ತಾರೆ ನೋಡಿ. ಲಾಸ್ಟ್ ಫೈನಲ್ಗೆ ಮ್ಯಾಟ್ ಎಲ್ಲ ಹಾಕ್ತಾರೆ, ಮತ್ತು ಈ ಥರ ಕಾಣ್ತದೆ ವಾಶ್ ಮಾಡಿ ಆದಮೇಲೆ. ಸೊ ಇದು ಫೈನಲ್. ಬರುವಾಗ ಫುಲ್ ಧೂಳಿತ್ತು, ಇವಾಗ ನೋಡಿ ಯಾವ ಥರ ಶೈನಿಂಗ್ ಕಾಣ್ತದೆ. ಸೊ ಈ ಥರ ಫೆಸಿಲಿಟಿ ಇಲ್ಲಿ ಕಾರಮದಲ್ಲಿದೆ. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಇಲ್ಲಿ ನಾನು ಫ್ಯೂಲ್ ಹಾಕ್ಲಿಕ್ಕೆ ಬಂದೆ, ಗಾಡಿ ಫ್ಯೂಲ್ ಕೂಡ ಕಮ್ಮಿ ಇತ್ತು.
ಸೊ ಫ್ಯೂಲ್ ಹಾಕಿ ಅಲ್ಲಿ ಒಂದು ವೀಡಿಯೋ ತೆಗೆದಿದ್ದೇನೆ. ಅಲ್ಲಿ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಅಂದರೆ ತುಂಬ ನೀರೆಲ್ಲ ಕಟ್ತಿತ್ತು. ಅದಾದ ನಂತರ ಟೈರ್ಗೆ ಸ್ವಲ್ಪ ಹೇರ್ ಹಾಕಿ ಎಲ್ಲ ಸೆಟ್ ಆಯಿತು. ಇನ್ನು ಎಲ್ಲಿಯಾದರೂ ಲಾಂಗ್ ಡ್ರೈವ್ ಹೋಗ್ಬೋದು ಆ ಥರ.